ಹಾಯ್ ಮಕ್ಕಳ, ಏನು ಇಷ್ಟೊಂದು ಜನ ಬಂದಿದ್ದೀರಲ್ಲ? ಸರ್, ನಾವು ಜ್ಞಾನ ಸಂಗಮ PU ಕಾಲೇಜ್ನವರು ಇಲ್ಲಿ ಟೀ ಕುಡಿಯೋಣ ಅಂತ ಬಂದಿದ್ದು. ಯಾವ ಊರಿದು? ಇದು ಸರ್ ಊರ್ಡ್ಗೆರೆ. ಯಾಕೆ ಇಲ್ಲಿಂದಕ್ಕೆ ಇಷ್ಟೊಂದು ಜನ ಟೀ ಕುಡಿಯಕ್ಕೆ ಬಂದಿದ್ದೀರಲ್ಲ? ಯಾಕೆಂದ್ರೆ ನಮ್ಮ ದ್ವಿತೀಯ PUC ಕನ್ನಡ ಸಬ್ಜೆಕ್ಟ್ ಅಲ್ಲಿ ವೀರೇಂದ್ರ ಸಿಂಪಿ ಅವರು ಬರೆದಿರ್ತಕ್ಕಂಥ ಹಳ್ಳಿ ಚಾವಟ್ಲು ಅಂತ ಒಂದು ಸಬ್ಜೆಕ್ಟ್ ಐತೆ. ಅದ್ರ ಬಗ್ಗೆ ನಮ್ಮ ನಿಜ ಜೀವನದಲ್ಲಿ ಅನುಭವ ಪಡೆಯೋಕ್ಕೆ ನಮ್ಮ ಕಾಲೇಜಿನ ಎಲ್ಲ ಶಿಕ್ಷಕರು ಕರ್ಕೊಂಡ್ಬಂದಿದ್ದಾರೆ. ಹೌದಾ? ಯಾರು ನಿಮ್ಮ ಜೊತೆ ಕನ್ನಡ ಲೆಕ್ಚರರ್ ಬಂದಿರೋದು? ಸರ್, ಎಲ್ಲ ರಾಕೇಶ್ ಸರ್ ಆಗಿರ್ಬೋದು, ಎಲ್ಲ ಶಿವಲಿಂಗ ಸರ್. ರಾಕೇಶ್ ಸರ್, ಆಯ್ತು ಸರ್. ಹೇಳಿ ಸರ್, ಏನು ಸರ್ ಇದು ಮಕ್ಳುಗಳನ್ನೆಲ್ಲ ಕರ್ಕೊಂಡು ಟೀ ಕುಡಿಯಕ್ಕೆ ಬಂದಿದ್ದೀರಾ? ಡಾಕ್ಟರ್ ವೀರೇಂದ್ರ ಸಿಂಪಿ ಅವರು ಬರೆದಿರ್ತಕ್ಕಂತಹ ಹಳ್ಳಿಯ ಚಹಾ ಹೋಟೆಲ್ ಅನ್ನೋ ಒಂದು ಪಠ್ಯ ಇದೆ. ಹಳ್ಳಿಯ ಚಹಾ ಹೋಟೆಲ್ ಅಂತಂದರೆ ಅದೊಂಥರ ಹೆಂಗೆ ಅಂತಂದರೆ ಹಳ್ಳಿಯಲ್ಲಿ ಸಾಮಾಜಿಕತೆಯನ್ನು ಬಿತ್ತುವಂಥ ಒಂದು ಜಾಗ, ಒಂದು ಭಾವೈಕ್ಯತೆಯನ್ನು ಬಿತ್ತುವಂಥ ಜಾಗ. ಹಳ್ಳಿಯ ಚಹಾ ಹೋಟೆಲ್ಗಳು ಅಂದರೆ ಏನು ಅಂತಂದರೆ ಅಲ್ಲಿ ಒಂದು ತರಹದ ಜನ ಬರಲ್ಲ. ವ್ಯವಹಾರಿಕಸ್ಥರು ಬರ್ತಾರೆ, ಅಥವಾ ಸುಮ್ಮನೆ ಕುತ್ಕೊಳ್ಳೋಕ್ಕೆ ಅಂತ ಬರ್ತಾರೆ, ಅಥವಾ ದಿನ ಬೆಳಗ್ಗೆಯಿಂದ ಕಾಲ ಕಳೆಯುವಂಥ ಜನರು ಬರ್ತಾರೆ. ಉಂಡಾಡಿ ಪುಂಡರು ಎಲ್ಲರೂ ಬರುವಂಥ ಜಾಗ. ಅದೇ ರೀತಿಯಾಗಿ ವೀರೇಂದ್ರ ಸಿಂಪಿಯವರು ಇನ್ನೊಂದು ಮಾತನ್ನು ಹೇಳ್ತಾರೆ, ಭೂಮಿಯ ಅಮೃತ ಯಾವುದು ಅಂತಂದರೆ, ಕಲಿಯುಗದ ಅಮೃತ ಯಾವುದು ಅಂದರೆ ಚಹಾ ಅಂತ ಹೇಳ್ತಾ ಹೋಗ್ತಾರೆ. ಆ ಚಹಾವನ್ನು ಕುಡಿತಾ ಒಂದಷ್ಟು ಮಾತುಕತೆಗಳನ್ನ ಆಡ್ತಾ ಹೋಗಿ ಮಕ್ಕಳಿಗೆ ಒಂದಷ್ಟು ವ್ಯವಹಾರಿಕ ಜ್ಞಾನ ಗೊತ್ತಾಗಲಿ. ಆ ಟೀ ಕುಡಿತಿರ್ತಕ್ಕಂಥ ಜಾಗದಲ್ಲಿ ಮಾತುಗಳು ಯಾವ ರೀತಿಯಾಗಿ ಮಾತಾಡ್ತಾರೆ, ಅಲ್ಲಿನ ಜನ ಯಾವ ರೀತಿಯಾಗಿರ್ತಾರೆ ಅನ್ನೋ ಒಂದು ವಿಚಾರವನ್ನು ಕುರಿತಾಗಿ ನಾವು ಮಾನಸಿಕವಾಗಿ ನಾಲ್ಕು ಗೋಡೆಯ ಮಧ್ಯೆ ಏನು ಕಲಿಸ್ಬೇಕು ಅದನ್ನೆಲ್ಲವನ್ನು ಕಲಿಸಿರ್ತೀವಿ. ಪ್ರಾಯೋಗಿಕವಾಗಿ ಒಂದು ಬಾರಿ ಅದನ್ನು ಅನುಭವಿಸ್ತೀವಿ ಮಕ್ಕಳು, ಆ ವಿಚಾರವನ್ನು ತಿಳ್ಕೊಳ್ಳಿ ಅಂತೇಳಿ ಮಕ್ಕಳನ್ನ ಇವತ್ತಿಲ್ಲಿ ಕರ್ಕೊಂಬಂದಿದ್ದೀವಿ. ಹಾಗೆ ಇಲ್ಲೇ ಹತ್ರ ಇರ್ತಕ್ಕಂಥ ದೇವರಾಯನ ದುರ್ಗವನ್ನು ನಾಮಚಿಲುಮೆಯನ್ನು ತೋರಿಸ್ಕೊಂಡು ಇಲ್ಲೊಂದು ಟೀ ಕುಡ್ಕೊಂಡು ಹೋಗೋಣ ಅಂತೇಳಿ. ಆಮೇಲೆ ಇಲ್ಲಿ ತುಂಬ ಚೆನ್ನಾಗಿ ಟೀ ಮಾಡ್ತಾರೆ. ಅದಕ್ಕೂ ಆಶು ಅಂತೇಳಿ ಅವ್ರ ಹೆಸರು. ತುಂಬ ಚೆನ್ನಾಗಿ ಟೀ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಏನು ಮಾಡ್ತಿದ್ದೀವಿ ಅಂದರೆ ಮಕ್ಕಳನ್ನೆಲ್ಲ ಇಲ್ಲಿ ಕರ್ಕೊಂಡ್ಬಂದು ಟೀಯನ್ನು ಕುಡ್ಕೊಂಡು ಹೋಗ್ತಾಯಿದ್ವಿ. ಮಕ್ಕಳಿಗೆ ಅದೊಂದು ಮನರಂಜನೆ. ಮಕ್ಕಳು ಅಂದರೆ ಪುಸ್ತಕದ ಹುಳುಗಳಾಗಬಾರ್ದು. ದೇಶ ಸುತ್ತು ಕೋಶ ಓದು ಅನ್ನೋ ಮಾತಿದೆ. ಕೋಶವನ್ನು ನಾವು ಯಾವಾಗಲೂ ತರಗತಿಯಲ್ಲಿ ಓದ್ತಾನೆ ಇರ್ತೀವಿ. ಆ ದೇಶ ಸುತ್ತುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತೇಳಿ ಇವತ್ತು ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಬಂದಿದ್ದೀವಿ. ಮಕ್ಕಳ ಟೀ ಎಲ್ಲ ಚೆನ್ನಾಗಿದೆಯಾ? ವೀರೇಂದ್ರ ಸಿಂಪಿ ಅವರು ಬರ್ತಿರ್ತಕ್ಕಂಥ ಪಠ್ಯದಲ್ಲಿ ಆ ಚಂದ್ರಭವನ ಅಂತೇಳಿ ಹೋಟೆಲ್ ಹೆಸರು. ಇಲ್ಲಿ ಬಿಸ್ಲಕಾಲ್ ಅಂತೇಳಿ ಒಬ್ಬರು ಟೀ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ. ಟೀ ಸ್ಟಾಲ್ ಅಂತೇಳಿ. ಇವರು ಆಶು ಅಂತೇಳಿ ಇವ್ರ ಹೆಸರು. ತುಂಬ ಚೆನ್ನಾಗಿ ಟೀಯನ್ನು ಮಾಡ್ತಾರೆ. ನಾನು ಸಾಮಾನ್ಯವಾಗಲೇ ಒಂದು 3 ವರ್ಷ ಆಗಿತ್ತು ನಾನು ಟೀ ಕುಡಿದು. ನಾನು ಇಲ್ಲೇ ಟೀಯನ್ನು ಕುಡಿತಾ ಇರ್ತಕ್ಕಂಥದ್ದು. ತುಂಬ ಚೆನ್ನಾಗಿ ಸೊಗಸಾಗಿ ಟೀಯನ್ನು ಮಾಡಿದ್ದಾರೆ. ಇವತ್ತು ಇಷ್ಟು ಮಕ್ಕಳಿಗೆ 100-150 ಮಕ್ಕಳಿಗೆ ಟೀಯನ್ನು ರೆಡಿ ಮಾಡಬೇಕು ಅಂದ ತಕ್ಷಣ ಅರ್ಧ ಗಂಟೆಯಲ್ಲಿ ಟೀಯನ್ನು ರೆಡಿ ಮಾಡಿಕೊಟ್ಟಿದ್ದಾರೆ. ಅದು ಬಿಸಿ ಆಗಿ ಮಾಡಿ ಹಾಗೆ ಕೊಟ್ಟಿದ್ದಾರೆ. ಎಲ್ಲ ಮಕ್ಳಿಗೆ ಅದೊಂದು ಅನುಭವಕ್ಕೆ ಬರಲಿ ಅಂತೇಳಿ, ಒಂದು ಸ್ವಲ್ಪ ನೀರು ಹಾಕ್ದಿರೋ ಹಾಗೆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ, ಅದು ಮಕ್ಕಳಿಗೆ ಅದು ಗೊತ್ತಾಗಲಿ ಅನ್ನೋಗ್ಲಿ. ಅದರ ಪರಿಮಳ ಆಗಿರ್ಬೋದು, ಅದರ ಕಂಪಾಗಿರ್ಬೋದು, ಅದಕ್ಕೆ ಎಡ್ಸಾಗಿರ್ಬೋದು, ಗಟ್ಟಿತನದಿಂದ ಏನು ಮಾಡಿದ್ದಾರೆ ಅದನ್ನು ಮಾಡ್ಕೊಂಡಿದ್ದಾರೆ ಅಂತೇಳಿ. ಸರ್, ನಿಮ್ಮ ಹೆಸರು? ಎಷ್ಟು ವರ್ಷದಿಂದ ಇಟ್ಕೊಂಡಿದ್ದೀರಾ? ನಾವು 20 ವರ್ಷದಿಂದ. 20 ವರ್ಷದಿಂದ. ಸೊ ಇವತ್ತು ಮಕ್ಕಳುಗಳೆಲ್ಲ ಬಂದು ಟೀ ಕುಡಿತಾ ಇದ್ದಾರೆ. ನಿಮ್ಗೆ ಏನು ಅನ್ನಿಸ್ತಾ ಇದೆ? ಚೆನ್ನಾಗಿ ಅನ್ನಿಸ್ತಾ ಇದೆ. ಹೌದಾ? ಸೊ ಮಕ್ಕಳೆಲ್ಲ ಟೀ ಚೆನ್ನಾಗಿದೆ ಅಂತಂದ್ರೆ ಟೇಸ್ಟ್ ಎಲ್ಲ ಚೆಕ್ ಮಾಡಿ ಅದೇ ಥರ ಮಾಡಬೇಕು ಅಂತ ಒಂದು ಕಾನ್ಸಂಟ್ರೇಷನ್ ಮಾಡ್ಕೊಂಡಿದ್ರು. ಅದಕ್ಕೆ ಪ್ರಿಪೇರ್ ಆಗಿ ಅರ್ಧ ಗಂಟೆ ಮುಂಚೆನೇ ಕ್ಲೀನಾಗೆಲ್ಲ ಸೆಟಪ್ ಮಾಡಿ ಟೈಮಿಂಗ್ ಸ್ಟಾರ್ಟ್ ಮಾಡಿ. ಈ ಥರ ಅನುಭವ ಬೇಕು ಅಂತ ಅನ್ನಿಸ್ತದ ಮಕ್ಕಳುಗಳಿಗೆ? ಬೇಕು.